ರೈತರ ಆಕ್ರೋಶ ಕಟ್ಟೆ ಹೊತ್ತು ಒಡೆದೋಗಿತ್ತು. ಅಲ್ಲಿದ್ದಂತ ರೈತರು ಹೇಳ್ತಾ ಇದ್ದಿದ್ದು ನಾವು ರೈತರಲ್ವಿನ್ರಿ, ನಮ್ಮ ಹೊಟ್ಟೆಗೆ ಯಾಕ್ರಿ ಹೊಡೆದ್ರು ಅಂತ ಕೇಳ್ತಾ ಇದ್ದಿದ್ದು ರೈತರನ್ನೇ. ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದು ಯಾರು? ಹಾಗಿದ್ದಾಗ ಸಾವಿರಾರು ಟನ್ ಕಬ್ಬಿಗೆ ಬೆಂಕಿ ಇಟ್ಟಿದ್ದು ಯಾರು? ನಾವು ಬೆಂಕಿ ಹಚ್ಚಿಲ್ಲ ಅಂತಿದ್ದಾರೆ ರೈತರು. ಮುಗಿಲೆತ್ತರಕ್ಕೆ ಹರಡಿರುವಂತಹ ಬೆಂಕಿಯ ಜ್ವಾಲೆ, ಆ ದೃಶ್ಯಗಳನ್ನು ನೋಡ್ತಾ ಇದ್ರೆ ಹೊಟ್ಟೆಲ್ ಸಂಕಟ ಆಗುತ್ತೆ. ಕಾರಣ ವರ್ಷ ಪೂರ್ತಿ ಬೆಳೆದಿರುವಂಥ ಬೆಳೆಯನ್ನ ಈ ರೀತಿಯಾಗಿ ಕ್ಷಣ ಮಾತ್ರದಲ್ಲಿ ಬೆಂಕಿ ಹಚ್ಚಿಬಿಟ್ರಲ್ಲ, ಯಾರು ಅಂತ ಹೇಳಿ ಏನೋ ಒಂದಿಷ್ಟು ಆಸೆಗಳನ್ನು ಇಟ್ಕೊಂಡು ಕೂತಿರ್ತಾರೆ. ಇದಕ್ಕೆ ಪರಿಹಾರ ಕೊಡುವಂಥವ್ರು ಯಾರು? ಸರ್ಕಾರ ಈ ನಿಟ್ಟಿನಲ್ಲಿ ಧ್ವನಿಯನ್ನ ಎತ್ತಲೇಬೇಕು. ಸರ್ಕಾರ ಈ ವಿಚಾರದಲ್ಲಿ ಪರಿಹಾರವನ್ನು ಕೊಡಲೇಬೇಕು. ಯಾರೋ ಮಾಡಿದ್ದಕ್ಕೆ ಇನ್ಯಾರ್ದು ಹೊಟ್ಟೆಯನ್ನು ಹೊಡಿಬಾರ್ದು. ಯಾಕೆ ಅಂತಂದರೆ ಅವರು ಪಾಪ ಕಷ್ಟಪಟ್ಟಿರ್ತಾರೆ, ಸಾಲ ಮಾಡಿರ್ತಾರೆ, ಏನೋ ಇದರಿಂದ ಒಂದಿಷ್ಟು ಸಿಗುತ್ತೆ, ಸಾಲ ತೀರಿಸ್ಕೊಳೋ ಅಂತಿರ್ತಾರೆ. ಇನ್ಯಾರೋ ಇದರಲ್ಲಿ ಬಂದಿರೋ ದುಡ್ಡಲ್ಲಿ ಮಗಳ ಮದುವೆ ಮಾಡೋಣ ಅಂತಿರ್ತಾರೆ, ಮಕ್ಕಳ ಶಿಕ್ಷಣಕ್ಕಾಗುತ್ತೆ ಅಂತ ಕಾಯ್ತಾ ಇರ್ತಾರೆ, ಒಂದು ಮನೆ ಕಟ್ಟೋಣ ಅಂತಿರ್ತಾರೆ, ಏನೇನೋ ಆಸೆಗಳನ್ನು ಇಟ್ಕೊಂಡಿರ್ತಾರೆ ಬರೋ ದುಡ್ಡಲ್ಲಿ. ಆದರೆ ಆ ಬೆಳೆಗೆ ಈ ರೀತಿಯಾಗಿ ಬೆಂಕಿಯನ್ನು ಹಚ್ಚಿಬಿಟ್ರೆ ಮನುಷ್ಯನಾಗಿರೋರು ಯಾರು ಈ ರೀತಿಯಾಗಿ ಕೃತ್ಯವನ್ನು ಮಾಡೋದಿಲ್ಲ. ಅಲ್ಲಿ ನಿಜಕ್ಕೂ ಕೂಡ ರೈತರೇ ಬೆಂಕಿ ಹಚ್ಚಿದ್ರ ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಯಾಕೆ ಅಂತಂದರೆ ಇನ್ನೊಂದು ಬೆಳೆಯನ್ನು ಹಾಳು ಮಾಡುವ ಮಟ್ಟಕ್ಕೆ ರೈತ ಹೋಗೋದಿಲ್ಲ. ಅವನು ಬೆಳೆಯನ್ನು ತನ್ನ ಮಗುವ ರೀತಿಯಲ್ಲಿ ಜೋಪಾನ ಮಾಡಿರ್ತಾನೆ. ಮಗುಗೆ ಎಷ್ಟು ನೋವಾಗುತ್ತೋ, ಒಂದು ಏಟು ಬಿದ್ದರೆ ಹಾಗೆ ಬೆಳೆಗೂ ಒಂಚೂರು ಏನಾದರೂ ಆಗ್ಬಿಟ್ರೆ ಕಷ್ಟ ಅನ್ನೋ ರೀತಿಯಲ್ಲಿ ಅಷ್ಟು ಜೋಪಾನ ಮಾಡಿರ್ತಾನೆ ಬೆಳೆಯನ್ನು. ಅಂತಹ ಬೆಳೆಗೆ ಬೆಂಕಿ ಇಡುವಂಥ ಪರಿಸ್ಥಿತಿಯಲ್ಲಿ ಹೋಗ್ತಾನೆ ಅಂತಂದರೆ ಯಾರವನು ನಿಜಕ್ಕೂ ಕೂಡ? ಅಂಥವ್ರನ್ನ ರೈತ ಅಂತ ಕರಿಬೇಕಾ? ಅಲ್ಲಿ ಅವರು ಅದನ್ನೇ ಪ್ರಶ್ನೆ ಕೇಳ್ತಾ ಇದ್ದಿದ್ದು. ಅಲ್ಲಿರುವಂಥ ಉಳಿದಂಥ ಕಬ್ಬು ಬೆಳೆಗಾರರು ಏನಿದ್ದಾರೆ ಬಂದಂಥವ್ರು, ಪಾಪ ಅವ್ರದ್ದೆಲ್ಲ ನಷ್ಟ ಆಯ್ತಲ್ಲ, ಅವ್ರು ಕೇಳ್ತಾ ಇದ್ದಿದ್ದು ಅದನ್ನೇ. ಸರ್ ಅಲ್ಲಿ ಹೋರಾಟ ಮಾಡ್ತಾ ಇದ್ರು, ಕರೆಕ್ಟು, ಅವರು ಕಾರ್ಖಾನೆ ಜೊತೆಗೆ ಮಾತನಾಡಬೇಕಾಗಿತ್ತು. ಆದರೆ ನಮ್ಮ ಬೆಳೆದಿರುವಂಥ ಬೆಳೆಗೆ ಯಾಕೆ ಬೆಂಕಿ ಇಟ್ಬಿಟ್ರು? ಅವರು ರೈತರ, ನಾವು ರೈತರ ಮಕ್ಕಳಲ್ವಾ ಇಲ್ಲಿರೋರೆಲ್ಲ, ಯಾಕೆ ಹಿಂಗೆ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ರೈತ ಸಂಘ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ರೈತ ಸಂಘದವ್ರು ಯಾರಲ್ಲಿದ್ದವ್ರು? ಯಾರಾದರೂ ಒಬ್ಬರಾದರೂ ದೂರವಾಣಿ ಸಂಪರ್ಕಕ್ಕೆ ಬನ್ನಿ ನೋಡೋಣ. ಯಾರಿದ್ದೀರಾ ಅದರಲ್ಲಿ ಹೋರಾಟ ಮಾಡ್ತಾ ಇದ್ದಂಥವ್ರು ಯಾರು? ನೀವು, ನಿಮಗೂ ಅದಕ್ಕೆ ಜವಾಬ್ದಾರಿ ಇಲ್ಲ ಅನ್ನೋದಾಗಿದ್ದರೆ ಯಾರು ಹಾಗಿದ್ದಾಗ ಈಗ ಬೆಂಕಿ ಇಟ್ಟವರು? ಆಮೇಲೆ ಹೋರಾಟ ಮಾಡ್ತಾ ಇದ್ದಂಥ ಜಾಗದಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿರ್ತಾರೆ. ಪೊಲೀಸರು ಯಾರು ಇರಲಿಲ್ವಾ ಅಲ್ಲಿ? ಸ್ಥಳೀಯವಾಗಿ ಯಾರೂ ಇರಲಿಲ್ವಾ? ಈ ರೀತಿಯಾಗಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟು ಅಲ್ಲಿ ಬೆಳೆದಿರುವಂಥ ಬೆಳೆಗೆಲ್ಲ ಬೆಂಕಿ ಇಟ್ಟರೆ ಹೇಗ್ರಿ ಆಗುತ್ತೆ ಪರಿಸ್ಥಿತಿ? ನೋಡಿ ಅಲ್ಲಿ ಯಾವ ರೀತಿಯಾಗಿದೆ. ಸಂಜೆ ಬಂದಾಗ ಯಾರೋ ಒಂದು ಗಾಡಿಗೆ ಹಚ್ಚಿದ್ದಾರೆ ಅಂತ ಅಂದ್ಕೊಂಡಿದ್ವಿ, ಒಂದು ಸಣ್ಣ ಕಿಡಿ ಏನೋ ಹತ್ತಿದೆ ಅಂತ ತಣ್ಣಗೆ ಮಾಡ್ತಾರೆ ಅಂಥೇಳಿ. ಕ್ಷಣ ಮಾತ್ರದಲ್ಲ, ಒಂದು 5-10 ನಿಮಿಷ ಆಗಿಲ್ಲ, ಅಷ್ಟರೊಳಗೆ ಇಡೀ ಎಲ್ಲ ಗಾಡಿಗಳಿಗೂ ಕೂಡ ಬೆಂಕಿ ಇಟ್ಟಿದ್ದಾರೆ ಅಂತಂದರೆ ಏನು ಹೇಳೋಣ ಇವರಿಗೆ? ಇದು ನಿಜಕ್ಕೂ ಕೂಡ ನಿಮ್ಮ ಹೋರಾಟನ? ಈ ರೀತಿನ ಹೋರಾಟ, ಇನ್ನೊಬ್ಬರ ಹೊಟ್ಟೆಗೆ ಹೊಡೆದು ಬಿಟ್ಟು ಹೋರಾಟ ಮಾಡೋದು ಹೋರಾಟನ? ನೀವು ಹೋರಾಟ ಮಾಡ್ತಾ ಇದ್ದಿದ್ದೆ ಅದಕ್ಕೆ ಇನ್ನೊಬ್ಬರ ಹೊಟ್ಟೆ ತುಂಬಿಸೋಕೆ ತಾನೆ? 3500 ರೂಪಾಯಿ ಆಗಬೇಕು ಅಂತ ತಾನೆ? ಈ ರೀತಿಯಾಗಿ ಹೊಡೆದ್ರೆ ನಿಮ್ದು ಏನು ಸಿಕ್ತು ನಿಮಗೆ? ಯಾರಿಗೋಸ್ಕರ ಈ ಹೋರಾಟ? ಅದೇ ರೈತರಿಗೋಸ್ಕರ ಹೋರಾಟ ಮಾಡಿದ್ರಿ, ಅದೇ ರೈತರ ಹೊಟ್ಟೆಯನ್ನು ಹೊಡೆದ್ರಿ. ನಿಮ್ಮನ್ನು ಯಾರು ರೈತ ಮುಖಂಡರಂತ ಕರಿಬೇಕು? ನಿಮ್ಮನ್ನು ಯಾರು ರೈತರಂತ ಕರಿಬೇಕು? ಹಾಗಿದ್ದಾಗ ಹೋರಾಟ ಮಾಡುವಂಥವ್ರನ್ನ, ರೈತರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳದೇ ಇರೋರು, ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥವ್ರನ್ನ ರೈತ ಸಂಘದವರು ಅಂತ ಕರ್ಕೊಳ್ಳುವಂಥವ್ರು, ಅಲ್ಲಿ ನಿಜಕ್ಕೂ ರೈತ ಸಂಘದವರ ಅಥವಾ ಯಾರು ಹೋರಾಟ ಮಾಡ್ತಾ ಇದ್ದಂಥವ್ರು? ಕಾರ್ಖಾನೆ ಮಾಲೀಕರು ಕೊಡಬೇಕಾಗಿರುವಂಥ ದುಡ್ಡು ಬಾಕಿ ಇದೆ, 3-4 ಕೋಟಿ ಅಂತ ಹೇಳ್ತಾ ಇದ್ರು, ಅದನ್ನು ಕೊಡಿಸಿ ಅಂತ ಕೇಳ್ತಾ ಇದ್ರು. ಅದಕ್ಕೆ ಮಾತುಕತೆಯನ್ನ ಮಾಡ್ತಾ ಇದ್ದಿದ್ದು ತಿಮ್ಮಾಪುರ ಅವರು. ಅವ್ರು ಆ ಕಡೆಗೆ ಮಾಡಿದ್ದಾರೆ, ಈ ಕಡೆಗೆ ಇವ್ರು ಬೆಂಕಿ ಇಟ್ಟಿದ್ದಾರೆ ಅಂತಂದ್ರೆ ಅರ್ಥ ಏನು ಅದರದ್ದು? ಯಾವ ಕೋಪ ಇದ್ದಿದ್ದು? ಯಾರ ಮೇಲೆ ಕೋಪ ನಿಮ್ದು? ಯಾರಾದರೂ ಒಬ್ಬರಾದರೂ ದೂರವಾಣಿ ಸಂಪರ್ಕಕ್ಕೆ ಬನ್ನಿ, ಅಲ್ಲಿ ಹೋರಾಟ ಮಾಡುವಂಥವ್ರು. ನಮಗೆ ಗೊತ್ತಿಲ್ಲ ಇದು, ನಾವು ಈ ಥರ ಮಾಡಿದವರಲ್ಲ ಅಂತೇಳಿ ನೋಡೋಣ, ಧೈರ್ಯವಾಗಿ ಮಾತನಾಡಿ ನೋಡೋಣ. ಯಾರಾದರೂ ಒಬ್ಬರಾದರೂ? ಯಾರು ಇಲ್ವಂತೆ ಈಗ ಹೋರಾಟ ಮಾಡುವಂಥವ್ರು? ಎಲ್ಲಿ ಹೋಗಿದ್ದೀರಾ ನೀವೆಲ್ಲ? ಯಾರಾದರೂ ಈ ರೀತಿಯಾಗಿ ಬೆಂಕಿ ಇಡ್ತಾರ? ನಾನು ಸಂಜೆ ಈ ವಿಚಾರದಲ್ಲಿ ಹೇಳ್ತಾ ಇದ್ದೆ, ಸಣ್ಣದಾಗಿ ಒಂದು ಯಾವುದೋ ಕಿಡಿ ಹತ್ತಿದಾಗ, ಇದು ಸರಿಯಲ್ಲ ಈ ರೀತಿಯಾಗಿ ಬೆಂಕಿ ಹಚ್ಚೋದು, ಬೆಳೆದಿರುವಂಥ ಬೆಳೆಗೆ ಬೆಂಕಿ ಹಚ್ಚೋದು ಸರಿಯಲ್ಲ ಅಂತೇಳಿ. ಒಂದು 10-15 ನಿಮಿಷ ಅಷ್ಟೊತ್ತು ನೋಡೋ ಅಷ್ಟೊತ್ತಿಗೆ ಎಲ್ಲ ಗಾಡಿಗಳಿಗೂ ಬೆಂಕಿ ಇಟ್ಟಿದ್ದಾರೆ. ನಿಜಕ್ಕೂ ಕೂಡ ಒಂದು ಮನುಷ್ಯನೇ ಅಲ್ಲ ಬೆಂಕಿ ಇಟ್ಟವ್ರು. ಯಾರ್ಯಾರಿದ್ದಾರೆ ಅವರೆಲ್ಲ ರೈತ ಅನಿಸ್ಕೊಳ್ಳೋಕ್ಕೂ ಕೂಡ ಅವನಿಗೆ ಯೋಗ್ಯತೆ ಇಲ್ಲ. ರೈತ ಅನ್ನೋ ಶಬ್ದಕ್ಕೆ ಅದರದ್ದೇ ಆದಂಥ ಒಂದು ಮಹತ್ವ ಇದೆ. ಈ ರೀತಿಯಾಗಿ ಬೆಳೆದಿರುವಂಥ ಬೆಳೆ ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಲ್ಲಿ ಮಾಡಿ ಹೋದ್ನಲ್ಲ, ಅವ್ನು ನಿಜಕ್ಕೂ ಕೂಡ ರೈತ ಅಂತ ಕರೀತಾರೆ ಅವನ್ನ, ಬೆಂಕಿ ಹಚ್ಚೋದವನ್ನ. ಎಷ್ಟು ಗೋಳಾಡ್ತಾ ಇರಬೇಕು ಪಾಪ ಮಾಲೀಕರು ಬೆಳೆದಿರುವಂಥ ಬೆಳೆಯನ್ನು, ಎಷ್ಟು ಗೋಳಾಡ್ತಾ ಇರಬೇಕು ಅವ್ರು ಟ್ರ್ಯಾಕ್ಟರ್ಗಳನ್ನು ಕಳ್ಕೊಂಡಿರುವಂಥವ್ರು, ಎಷ್ಟು ಗೋಳಾಡ್ತಾ ಇರಬೇಕು ಕನಸುಗಳನ್ನು ಹೊತ್ಕೊಂಡಿರುವಂಥ ಕುಟುಂಬದವರು. ನಮ್ಮಪ್ಪ ಕಬ್ಬು ಬೆಳೆದಿದ್ದಾನೆ, ಹೋಗಿ ಬರುತ್ತೆ, ಏನೋ ಒಂದು ತಗೊಳ್ಳೋಣ, ಒಂದು ಸೈಕಲ್ ಏನೋ ಬರುತ್ತೆ ನಮ್ಮ ಮನೆಗೆ ಅಂತ ಕಾಯ್ತಾ ಇದ್ದಂಥ ಮಕ್ಕಳ ಪರಿಸ್ಥಿತಿ ಏನು? ಮನ ಮರ್ಯಾದೆ ಇಲ್ವಾ? ಯಾವ ರೀತಿ ಬೆಂಕಿ ಹಚ್ಕೊಂಡು ಹೋಗಿ? ಫೋನಿಗೆ ಬನ್ನಿರಿ ಯಾರಾದರೂ ಒಬ್ಬರು.
ಮತ್ತಷ್ಟು ಮಾಹಿತಿಯ ಕೊಡ್ತೀವಿ ಈ ವಿಚಾರದಲ್ಲಿ. ಸಾಧ್ಯ ಆದರೆ ರೈತ ಸಂಘದವ್ರು ಯಾರೆಲ್ಲ ಹೋರಾಟ ಮಾಡ್ತಾ ಇದ್ರಲ್ಲ ಮುಧೋಳದಲ್ಲಿ, ಫೋನಿಗೆ ಬನ್ನಿ ನೋಡೋಣ.